ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕರ್ಬೇವು ಸೊಪ್ಪನ್ನ ಬಳಸ್ಕೊಂಡು ಯಾವ ಥರ ಚಟ್ನಿ ಪುಡಿ ಮಾಡೋದು ಅಂತ ನೋಡೋಣ ಬನ್ನಿ. ಚಿಕ್ಕವರಿಂದ ದೊಡ್ಡವ್ರ ತನಕ ಕರ್ಬೇವು ಸೊಪ್ಪನ್ನ ತಟ್ಟೆ ಸೈಡಲ್ಲಿ ಇಡೋರೇ ಜಾಸ್ತಿ, ಅದರಲ್ಲಿ ನಾನು ಸಹ ಒಬ್ಳು. ಮೊದಲಿಗೆ ಈ ಚಟ್ನಿ ಪುಡಿ ಮಾಡೋಕ್ಕೆ 2 ಇಡಿ ಆಗೋಷ್ಟು ಚೆನ್ನಾಗಿ ಬಲ್ತಿರೋ ಕರ್ಬೇವು ಸೊಪ್ಪನ್ನ ತೊಗೊಂಡು ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಫ್ಯಾನ್ ಕೆಳಗಡೆ ಆರಿಸಿ ತೊಗೊಂಡಿದ್ದೀನಿ. ಕರ್ಬೇವನ್ನ ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕರ್ಬೇವೆಲ್ಲ ಕ್ರಿಸ್ಪಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಕರ್ಬೇವು ಸೊಪ್ಪು ಬಂದುಬಿಟ್ಟು ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡೋಕ್ಕೆ, ಏರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಈಗಿನ ಕಾಲ ಮಕ್ಕಳಂತೂ ಕರ್ಬೇವು ಸೊಪ್ಪನ್ನ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ಈ ಥರ ಚಟ್ನಿ ಪುಡಿ ಮಾಡಿಬಿಟ್ಟು ಮಕ್ಕಳಿಗೆ ರೈಸ್ಗೆ, ಚಪಾತಿ, ದೋಸೆ, ಇಡ್ಲಿಗೆಲ್ಲನೂ ಹಾಕ್ಕೊಡ್ಬೋದು. ಮಕ್ಕಳು ಕರ್ಬೇವು ಸೊಪ್ಪು ಅಂತ ಗೊತ್ತಿಲ್ಲದ್ರೆ ಆರಾಮಾಗಿ ತಿನ್ಕೊತಾರೆ. ಒನ್ ಟೈಮ್ ನೀವು ಸಹ ಈ ಥರ ಟ್ರೈ ಮಾಡಿ ನೋಡಿ. ಈಗ ಕರ್ಬೇವು ಸೊಪ್ಪು ನೀಟಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಮುಟ್ಕೊಂಡ್ರೆ ಈ ಥರ ಪುಡಿ ಪುಡಿ ಆಗಬೇಕು ಕರ್ಬೇವು ಸೊಪ್ಪು ಅನ್ನೋದು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನ ಆರಕ್ಕೆ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ ಇಟ್ಕೊಂಡು 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದ್ದಾದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, 2 ಟೇಬಲ್ ಸ್ಪೂನು ಕಡಲೆಬೇಳೆ, ಒಂದು 2 ಇಡಿ ಆಗೋಷ್ಟು ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬರಬೇಕು ಬೇಳೆ ಎಲ್ಲನೂ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಇದ್ರ ಜೊತೆ ಒಂದು ಸ್ವಲ್ಪ ಒಣಕೊಬ್ಬರಿ ತುರಿನೂ ಹಾಕ್ಕೊಬೋದು. ಇದ್ರ ಜೊತೆ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ದಿರೇ ಹಂಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಚಟ್ನಿ ಪುಡಿ ಬಂದುಬಿಟ್ಟು ವಾರದ ತನಕ ಆರಾಮಾಗಿ ಫ್ರಿಜ್ ಇಲ್ಲದ್ರೆ ಆಚೆ ಸ್ಟೋರ್ ಮಾಡ್ಕೋಬೋದು. ವಾರಕ್ಕೆ ಒಂದು ಟೈಮ್ ಪ್ರಿಪೇರ್ ಮಾಡ್ಕೊಳೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಅದಕ್ಕೇ ಈಗ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಹುಣಸೆಹಣ್ಣು ಆ್ಯಡ್ ಮಾಡಿದಾದ್ಮೇಲೆ 1 ಇಡಿ ಆಗೋಷ್ಟು ಕಡಲೆಪಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಲಾಸ್ಟ್ ಇನ್ನೇನು ಆಫ್ ಮಾಡ್ತೀವಿ ಸ್ಟವ್ನ ಅನ್ನೋ ಟೈಮಲ್ಲಿ ಕಡಲೆಪಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು. ನೋಡಿ ಈಗ ಆವಾಗಲೂ ಹುರಿದಿಟ್ಕೊಂಡಿದ್ವಲ್ಲ ಕರ್ಬೇವು ಸೊಪ್ಪು, ಅದಕ್ಕೇ ಇದನ್ನು ಸಹ ಆ್ಯಡ್ ಮಾಡಿಕೊಂಡು ತಣ್ಣಗಾಗಿ ಬಿಡ್ತಾ ಇದ್ದೀನಿ. ನೋಡಿ ಇಲ್ಲಿ ತಣ್ಣಗಾಗಿದ್ದಾದಮೇಲೆ ಕರ್ಬೇವು ಸೊಪ್ಪು ತುಂಬಾ ಕ್ರಿಸ್ಪಿ ಆಗಿದೆ ನಾವು ಹುರಿದಿರೋದಕ್ಕಿಂತ. ನೋಡಿ ಈ ಥರ ಚೆನ್ನಾಗಿ ಪುಡಿ ಪುಡಿ ಆಗಬೇಕು, ಅಲ್ಲಿ ತನಕ ಬಿಟ್ಬಿಡಿ ಆರಕ್ಕೆ. ನೋಡಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕರಿಬೇವು, ಕಡಲೆಬೀಜ ಎಲ್ಲನೂ ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ವೀಕೆಂಡಲ್ಲಿ ಈ ಥರ ಒಂದು ಚಟ್ನಿ ಪುಡಿನ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತೂ ಲಂಚ್ ಬಾಕ್ಸ್ಗೆ ಟೆನ್ಷನ್ ಇಲ್ಲದ್ರೆ ಮಾರ್ನಿಂಗ್ ಲೇಟಾಗಿ ಎದ್ರೂ ಸಹ ಈ ಚಟ್ನಿ ಪುಡಿನ ಯೂಸ್ ಮಾಡ್ಕೊಂಡು ತುಂಬ ರೆಸಿಪೀಸ್ ಮಾಡ್ಕೋಬೋದು. ಈ ಒಂದು ಚಟ್ನಿ ಪುಡಿಯಿಂದ ಬಂದುಬಿಟ್ಟು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ಏರ್ ಫಾಲ್ಗಂತೂ ಕರ್ಬೇವಿನ ಸೊಪ್ಪು ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಮಿಕ್ಸಿ ಜಾರ್ಗೆ ನಿಮ್ಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಖಾರಕ್ಕೆ ಬೇಕಾಗಿರೋಷ್ಟು ಖಾರ ಹಾಕ್ಕೊಳ್ಳಿ. ಅದಕ್ಕೆ ಕಂಪ್ಲೀಟ್ಲಿ ಆಪ್ಷನಲ್ ಇದು. ನಿಮ್ಗೆ ಬೆಲ್ಲ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ನಂಗಿದ್ರೆ ಬೆಲ್ಲ ಸೇರಿಸ್ಕೋಬೋದು. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ನಮ್ಮ ಹೆಲ್ತಿ ಆದ ಕರ್ಬೇವಿನ ಚಟ್ನಿ ಪುಡಿ ರೆಡಿ ಆಯಿತು. ನೋಡಿ ಈ ಥರ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ತರಿತರಿ ಇಷ್ಟ ಆಗುತ್ತೆ ಅನ್ನಂಗಿದ್ರೆ ತರಿತರಿನೂ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ಚಟ್ನಿ ಪುಡಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಮನೇಲಿ ನೀವು ಸಹ ಒನ್ ಟೈಮ್ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಈ ಚಟ್ನಿ ಪುಡಿನ ಯೂಸ್ ಮಾಡ್ಕೊಂಡು ಮಾಡೋ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.